ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನನ್ನ ಮುದ್ದಿನ ಮಗನ ವಿಡಿಯೋನ ನೀವು ನೋಡ್ಬೋದು. ಎಷ್ಟು ತುಂಟಾಟ ಮಾಡ್ತಿದ್ದಾನೆ ತೋರಿಸ್ತೀನಿ ಬನ್ನಿ. ಈ ಬಿಸಿಲಲ್ಲಿ ಇವನು ಅದೇನು ಆಡ್ತಾನೋ ಗೊತ್ತಿಲ್ಲ. ನನಗಂತೂ ಈ ಬಿಸಿಲಲ್ಲಿ ಇರೋಕ್ಕಾಗ್ತಾ ಇಲ್ಲ. ಬಾರೋ ಹೋಗೋಣ ಅಂದರೆ ಬರ್ತಾ ಇಲ್ಲ. ನಾನು ಇಲ್ಲಿ ನೆನೆ ಬಟ್ಟೆ ಒಗ್ದಾಕಿದ್ದೆ, ಅದನ್ನು ತೊಗೊಂಡೋಗೋಣ ಅಂತ ಬಂದೆ. ಹಾಗೆ ಇವನು ಕೂಡ ಸ್ವಲ್ಪ ಆಟ ಆಡ್ತಾನಲ್ಲ, ಹಾಗೆ ಸ್ವಲ್ಪ ಆಟ ಆಡಲಿ, ಮಗುಗೂ ಕೂಡ ಟೈಮ್ ಪಾಸ್ ಆಗುತ್ತೆ, ಸ್ವಲ್ಪ ಹೊತ್ತು ಬೇಜಾರು ಕಳೆಯುತ್ತೆ ಅಂತ ಕರ್ಕೊಂಡು ಬಂದೆ. ಇವತ್ತಿನ ಬಿಸಿಲು ತುಂಬಾ ಇದೆ. ಆದಷ್ಟು ನೋಡಿ, ನಾನಿಲ್ಲಿ ಬಟ್ಟೆ ಒಣಗಾಕ್ತಿರ್ಬೇಕಾದ್ರೆ ನನ್ನ ಮಗ ಅಂತೂ ಈ ಕಂಬಿ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಭಯ ಆಗ್ತಾಯಿತ್ತು. ಎಲ್ರಿಗೂ ಹೇಳೋದು ಒಂದೇ ಮಾತು, ನೀವು ಬಟ್ಟೆ ಒಣಗಾಕಕ್ಕೆ ಹೋದಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ದಯವಿಟ್ಟು ಹುಷಾರಾಗಿರಿ. ಯಾಕೆಂದರೆ ಕೆಲವು ಮಕ್ಳಿಗೆ ಗೊತ್ತಿರಲ್ಲ, ಆಟಾಡ್ತೀನಿ ಅಂತ ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಮಕ್ಕಳನ್ನ ಸ್ವಲ್ಪ ಜೋಪಾನಾಗಿ ನೋಡ್ಕೊಳ್ಳಿ. ಬಟ್ಟೆ ಬೇಕಾದರೆ ಆಮೇಲೆ ಒಣಗಾಕೋಬೋದು, ಮಕ್ಕಳನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ. ಹಾಗೆ ಇಲ್ಲಿಂದ ಸ್ವಲ್ಪ ಮೇಲೆ ಹೋದರೆ ನೋಡಿ, ನಿಮಗೆ ಒಂದು ಸುಂದರವಾದ ಕೆರೆ ಕಾಣಿಸುತ್ತೆ. ಅದರೊಳಗಡೆ ಎಲ್ಲ ಎಮ್ಮೆಗಳು ಈಜೊಡಿತಾ ಇದ್ದಾವೆ, ನಿಮಗೆ ಕಾಣಿಸ್ತಾ ಇರ್ಬೋದಲ್ಲಿ. ಕಾಣಿಸ್ತಿದೆಯಲ್ಲ, ಅಷ್ಟು ಆಳ ಇದೆ. ನಾವೊಂದು ಸ್ವಲ್ಪ ನೀರೊಳಗಡೆ ಹಿಂಗೆ ಕಾಲಿಡೋಕ್ಕೇ ಭಯ ಬೀಳ್ತೀವಿ, ಆಳ ಇದೆಯೋ ಏನಪ್ಪ ಅಂತ. ಇವು ನೋಡಿದ್ರೆ ಲೈನಾಗಿ ಹೋಗ್ತಾ ಇದ್ದಾವೆ ಆರಾಮಾಗಿ. ಬಿಸಿಲಲ್ವಾ ಪಾಪ, ಅವು ಕೂಡ ಏನು ಮಾಡ್ತವೆ, ಅವಕ್ಕೂ ಕೂಡ ಕುಡಿಯೋಕ್ಕೆ ನೀರು ಸಿಗುತ್ತೆ. ಚಿಕ್ಕ ಮಕ್ಳ ಥರ ಆಟ ಆಡ್ದಂಗೆ ಆಗುತ್ತಲ್ಲ. ನನ್ನ ಮಗ ನೋಡಿ ಇಲ್ಲಿ ಹಬ್ಬ ಅಂತ ಕರೀತಾ ಇದ್ದಾನೆ. ಅವನು ಹಸುಗಳಿಗೆ ಎಮ್ಮೆಗಳಿಗೆ ಅಂಬ ಅಂಬ ಅಂತಾನೆ. ಯಾಕೆ ಅಂದರೆ ಅದು ಆ ಥರ ಕೂಗುತ್ತಲ್ಲ, ಅದಕ್ಕೆ ಅವನು ಅಂಬ ಅಂಬ ಅಂತ ಕರೀತಾನೆ. ಗುಂಡ ಹೋಗನ್ ಬಾ, ತುಂಬ ಬಿಸಿಲಿದೆ. ನಾನು ಹೋಗ್ತೀನಿ ಬಾ. ಇಲ್ಲೋ ನಾನು ಹೋಗ್ತಾ ಇದ್ದೀನಿ. ನಾನು ಹೋಗ್ತಾ ಇದ್ದೀನಿ, ಬರಲ್ವಾ? ಅಯ್ಯೋ, ಅವನು ಬರ್ತಿದ್ದೀನಿ ಅಂತಿದ್ದಾನೆ, ಆದ್ರೆ ಬರಲ್ಲ. ಅರ್ಧ ದಾರಿಗೆ ಬಂದು ಓಡೋಗ್ತಾನೆ. ಬಾ ಹೋಗೋಣ. ಅಷ್ಟೇ ಅವನು. ಅಲ್ಲಿ ಕಲ್ಲು ತುಂಬಿದಾಯಿತು ಲಾರಿಗೆ. ಇವಾಗ ಇಲ್ಲಿ ಕ್ಲಿಪ್ಗಳನ್ನ ತುಂಬ್ತಾ ಇದ್ದಾನೆ, ಬಟ್ಟೆ ಒಗೆಯೋ ಕ್ಲಿಪ್ಗಳನ್ನ, ಒಣಗಾಕೋ ಕ್ಲಿಪ್ಗಳನ್ನ. ಈ ಬಿಸಿಲು ಸ್ವಲ್ಪ ಜಾಸ್ತಿನೇ ಇದೆ. ಹೆಂಗಾದರೂ ಮಾಡಿ ಇವನ್ನ ಕರ್ಕೊಂಡು ಹೋಗಲೇಬೇಕು, ಯಾಕೆಂದರೆ ತುಂಬಾ ಬಿಸಿಲು ಇವತ್ತು. ಅಪ್ಪ, ಹೆವಿ ಬಿಸಿಲು. ಈ ವಿಡಿಯೋನ ಇಲ್ಲಿಗೆ ನಾನಿವತ್ತು ಮುಗಿಸ್ತಾ ಇದ್ದೀನಿ. ನಾಳೆ ಸಿಗೋಣ. ಬಾಯ್ ಬಾಯ್. ನಾನು ನನ್ನ ಮಗ ನಾಳೆ ಸಿಗ್ತೀವಿ. ಬಾಯ್.